ಇವತ್ತು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಏನಾಗ್ತಿದೆ ಗೊತ್ತಾ? ಒಂದು ಕಡೆ ಥಿಯೇಟರ್ನಲ್ಲಿ ಸಿನಿಮಾ ಸೂಪರ್ ಆಗಿ ಓಡ್ತಾ ಇದೆ, ಜನ ಇಷ್ಟಪಡ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ಅದೇ ಸಿನಿಮಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಉದ್ದೇಶಪೂರ್ವಕವಾಗಿ ಪ್ಲ್ಯಾನ್ ಮಾಡಿ ನೆಗೆಟಿವ್ ರಿವ್ಯೂಸ್ ಕೊಡ್ತಾ ಇದ್ದಾರೆ. ಹೌದು, ನಾನು ಹೇಳ್ತಾ ಇರೋದು ಡಾಲಿ ಧನಂಜಯ್ ನಿರ್ಮಾಣದ ಹೊಸ ಸಿನಿಮಾ ಮದರ್ ಪ್ರಾಮಿಸ್ ಬಗ್ಗೆ. ಆದರೆ ಇಲ್ಲಿ ಅಸಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾಗೆ ನೆಗೆಟಿವ್ ಕಾಟ ಶುರುವಾಗೋದಕ್ಕೆ ಕಾರಣ ಸಿನಿಮಾದ ಕತೆ ಅಲ್ವೇ ಅಲ್ಲ, ಬದಲಿಗೆ ಡಾಲಿ ಧನಂಜಯ್ ಇತ್ತೀಚೆಗೆ ಆಡಿದ ಒಂದೇ ಒಂದು ಮಾತು. ಅಷ್ಟಕ್ಕೂ ಡಾಲಿ ಧನಂಜಯ್ ಯಾರ ಹೆಸರೆತ್ತಿದ್ರು? ಡಿ ಬಾಸ್ ದರ್ಶನ್ ಅವರ ಹೆಸರೆತ್ತಿದ್ದಕ್ಕೆ ಈ ಸಿನಿಮಾಗೆ ಇಷ್ಟೊಂದು ನೆಗೆಟಿವ್ ಕಾಟ ಶುರುವಾಯ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿಯನ್ನು ಹೇಳ್ತೀನಿ. ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ, ಯಾಕಂದರೆ ಕೊನೆಯಲ್ಲಿ ಡಾಲಿ ಧನಂಜಯ್ ಕೊಟ್ಟಿರೋ ಖಡಕ್ ರಿಪ್ಲೈ ಕೇಳಿದರೆ ನೀವೇ ಶಾಕ್ ಆಗ್ತೀರಾ. ಮೊದಲನೇದಾಗಿ ಮದರ್ ಪ್ರಾಮಿಸ್ ಸಿನಿಮಾದ ವಿಚಾರಕ್ಕೆ ಬರೋಣ. ಡಾಲಿ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಬಂದಿರೋ ಈ ಸಿನಿಮಾ ಸದ್ಯ ಥಿಯೇಟರ್ಗಳಲ್ಲಿ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಸಿನಿಮಾ ನೋಡಿದ ಸಾಮಾನ್ಯ ಪ್ರೇಕ್ಷಕರು ಅಯ್ಯೋ ಸಿನಿಮಾ ತುಂಬ ಚೆನ್ನಾಗಿದೆ ಗುರು ಅಂತ ಒಳ್ಳೆ ರಿವ್ಯೂಗಳನ್ನೇ ಕೊಡ್ತಾ ಇದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಕಥೆನೇ ಬೇರೆ ಇದೆ. ಫೇಸ್ಬುಕ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್ನಲ್ಲಿ ಬೇಕಂತಲೇ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಈ ಸಿನಿಮಾಗೆ ನೆಗೆಟಿವ್ ಕ್ಯಾಂಪೇನ್ ಮಾಡಲಾಗ್ತಿದೆ. ಜಸ್ಟ್ 1 ಸ್ಟಾರ್ ರೇಟಿಂಗ್ ಕೊಡೋದು, ಸಿನಿಮಾ ವೇಸ್ಟ್ ಅಂತ ಕಮೆಂಟ್ ಮಾಡೋದು, ಹೀಗೆ ಒಂದು ಇಡೀ ಗ್ಯಾಂಗ್ ಇದ್ರ ಹಿಂದೆ ಬಿದ್ದಿದೆ ಅನ್ನೋ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ನಿಮ್ಗೆ ಅನಿಸ್ಬೋದು, ಯಾಕೆ ಧನಂಜಯ್ ಯಾರಿಗೇನು ದ್ರೋಹ ಮಾಡಿದ್ದಾರೆ ಅಂತ. ಅಸಲಿ ಮ್ಯಾಟರ್ ಶುರುವಾಗೋದು ಇಲ್ಲಿಂದಾನೆ. ಇತ್ತೀಚೆಗೆ ಡಾಲಿ ಧನಂಜಯ್ ಅವರು ಒಂದು ಇಂಟರ್ವ್ಯೂ ಕೊಡ್ತಾರೆ. ಅಲ್ಲಿ ಆ್ಯಂಕರ್ ಅವರಿಗೆ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾರೆ. ಧನಂಜಯ್ ಅವರೇ, ನಿಮಗೇನಾದರೂ ಲೈಫಲ್ಲಿ ಒಂದ್ಸಲ ಟೈಮ್ ಟ್ರಾವೆಲ್ ಮಾಡೋ ಚಾನ್ಸ್ ಸಿಕ್ಕರೆ ನೀವು ಏನು ಮಾಡ್ತೀರಾ ಅಂತ. ಸಾಮಾನ್ಯವಾಗಿ ಯಾರಾದರೂ ಈ ಪ್ರಶ್ನೆ ಕೇಳಿದ್ರೆ ನಾನು ನನ್ನ ಬಾಲ್ಯಕ್ಕೆ ಹೋಗ್ತೀನಿ, ಇಲ್ಲ ಭವಿಷ್ಯ ನೋಡ್ತೀನಿ ಅಂತಾರೆ. ಆದರೆ ಡಾಲಿ ಧನಂಜಯ್ ತುಂಬ ಎಮೋಷ್ನಲ್ ಆಗಿ ಒಂದು ಉತ್ತರ ಕೊಡ್ತಾರೆ. ಅವ್ರು ಏನಂದ್ರು ಗೊತ್ತಾ? ನನಗೆ ಟೈಮ್ ಟ್ರಾವೆಲ್ ಮಾಡೋಕ್ಕೆ ಅವಕಾಶ ಸಿಕ್ಕರೆ ನಾನು ಪಾಸ್ಟ್ಗೆ ಹೋಗಿ ನಮ್ಮ ಅಪ್ಪು ಸರ್ ಅಗಲಿಕೆ ಮತ್ತು ದರ್ಶನ್ ಸರ್ ಜೀವನದಲ್ಲಿ ನಡೆದ ಆ 2 ಘಟನೆಗಳನ್ನು ತಡೀತೀನಿ ಅಂತ ಹೇಳ್ತಾರೆ. ಈ ಮಾತು ಕೇಳೋಕೆ ಎಷ್ಟು ಒಳ್ಳೆ ಕಲ್ಪನೆ ಅಲ್ವಾ? ಎಲ್ರಿಗೂ ಅಪ್ಪು ಸರ್ ಮತ್ತೆ ಬರಲಿ ಅನ್ನೋ ಆಸೆ ಇದ್ದೇ ಇರುತ್ತೆ. ಹಾಗೆ ದರ್ಶನ್ ಸರ್ ಲೈಫಲ್ಲಿ ಆ ಅಹಿತಕರ ಘಟನೆಗಳು ನಡಿಬಾರ್ದಿತ್ತು ಅನ್ನೋದು ಎಲ್ಲರ ಆಸೆ ಕೂಡ. ಆದರೆ ಕಲಿಯುಗದಲ್ಲಿ ಒಳ್ಳೆ ಮಾತನ್ನು ಕೂಡ ಹೇಗೆ ಬೇಕೋ ಹಾಗೆ ತಿರ್ಚ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ. ಡಾಲಿ ಆಡಿದ ಆ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಇರೋ ನಟ ದರ್ಶನ್ ಅವರ ಕೆಲ ಅಭಿಮಾನಿಗಳಿಗೆ ಬೇರೆ ಥರಾನೇ ಕಮ್ಯುನಿಕೇಟ್ ಆಗಿದೆ. ಅಲ್ಲಿ ಕೆಲವು ಹಳೆಯ ಹಗೆತನಗಳನ್ನು ತಂದು, ಆಗ ಧನಂಜಯ್ ಹಂಗೆ ಹೇಳಿದ್ದ, ಈಗ ದರ್ಶನ್ ಸರ್ ಹೆಸರನ್ನು ಜಸ್ಟ್ ಪ್ರಚಾರಕ್ಕಾಗಿ ಬಳಸ್ತಿದ್ದಾನೆ ಅನ್ನೋ ರೀತಿ ತಪ್ಪು ತಿಳುವಳಿಕೆ ಕ್ರಿಯೇಟ್ ಆಯಿತು. ಇದ್ರ ಪರಿಣಾಮನೇ ಬೇಸತ್ತ ಕೆಲವರು ಧನಂಜಯ್ ಅವರ ಸಿನಿಮಾ ಮದರ್ ಪ್ರಾಮಿಸ್ ವಿರುದ್ಧ ನೆಗೆಟಿವ್ ಪ್ರಚಾರ ಮಾಡೋಕೆ ಆರ್ಗನೈಸ್ಡ್ ಆಗಿ ಶುರು ಮಾಡಿದ್ರು ಅಂತ ಗಾಂಧಿನಗರದ ಗಲ್ಲಿಗಳಲ್ಲೂ ಚರ್ಚೆ ಆಗ್ತಾ ಇದೆ. ಇದನ್ನೆಲ್ಲ ನೋಡಿ ಸುಮ್ಮನೆ ಕೂರೋಕೆ ಡಾಲಿ ಧನಂಜಯ್ ಅವರೇನು ಸಾಧಾರಣದವರಲ್ಲ. ರೀಸೆಂಟಾಗಿ ನಡೆದ ಪ್ರೆಸ್ ಮೀಟಲ್ಲಿ ಡಾಲಿ ಈ ನೆಗೆಟಿವ್ ಗ್ಯಾಂಗ್ಗೆ ಮುಖಾಮುಖಿಯಾಗಿ ಅತ್ಯಂತ ಖಡಕ್ ಮತ್ತು ಎಮೋಷ್ನಲ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಅವ್ರ ಮಾತುಗಳನ್ನು ನೀವೊಮ್ಮೆ ಕೇಳಬೇಕು. ಸಾಕಷ್ಟು ಕಾರಣಗಳಿಗೆ ಕೆಲವೊಬ್ಬರು ಇಷ್ಟ ಇರ್ತಾರೆ, ಕೆಲವರಿಗೆ ಇಷ್ಟ ಇರಲ್ಲ. ಅದು ಅಷ್ಟರಲ್ಲೇ ಮುಗಿಬೇಕು. ಇಷ್ಟ ಇಲ್ಲ ಅಂದ ತಕ್ಷಣ ದ್ವೇಷ ಮಾಡಬೇಕು, ಅವರನ್ನು ಮುಗಿಸ್ಬಿಡಬೇಕು ಅನ್ನೋ ಮಟ್ಟಕ್ಕೆ ಹೋಗಬಾರ್ದು. ನನ್ನ ಮೇಲೆ ಕೋಪ ಇದ್ದರೆ ನನ್ನ ಮೇಲೆ ಇಟ್ಕೊಳ್ಳಿ. ಆದರೆ ಸಿನಿಮಾದಲ್ಲಿ ಎಷ್ಟೋ ಜನ ಹೊಸ ಹುಡುಗರು ಕೆಲಸ ಮಾಡಿರ್ತಾರೆ, ಅವರಿಗೂ ಒಂದು ಭವಿಷ್ಯ ಇರುತ್ತೆ. ಸಿನಿಮಾವನ್ನು ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡಿ. ಎಂಥ ಮಾತಲ್ವಾ? ಧನಂಜಯ್ ಮತ್ತಷ್ಟು ಕ್ಲಾರಿಟಿ ಕೊಡ್ತಾ, ನಾನು ನನ್ನ ಫ್ರೆಂಡ್ಸ್ ಹತ್ರ ಯಾವಾಗಲೂ ಹೇಳ್ತಾ ಇರ್ತೀನಿ, ಟೈಮ್ ಟ್ರಾವೆಲ್ ಸಿಕ್ಕರೆ ಆ 2 ಘಟನೆ ತಡೆದು ಬಿಡ್ತೀನಿ ಅಂತ. ಅದು ನನ್ನ ಎಮೋಷನ್. ಎಲ್ಲವೂ ಒಳ್ಳೆಯದಾಗಬೇಕು ಅಂತಲೇ ಎಲ್ಲರೂ ಇಷ್ಟಪಡೋದು. ನನಗೂ ದರ್ಶನ್ ಸರ್ ಬಗ್ಗೆ ಅಭಿಮಾನ ಇದೆ. ನಾನು, ಶಿವಣ್ಣ, ಸುದೀಪ್ ಸರ್ ಎಲ್ಲರೂ ಈ ರೀತಿ ಆಗಬಾರ್ದಿತ್ತು ಅಂತಲೇ ಯೋಚನೆ ಮಾಡಿದ್ದೀವಿ ಹೊರತು ಬೇರೇನೂ ಇಲ್ಲ ಅಂತ ತುಂಬ ಸ್ಪಷ್ಟವಾಗಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಸೊ ಇದಿಷ್ಟು ಈ ವಿವಾದದ ಕಂಪ್ಲೀಟ್ ರಿಯಾಲಿಟಿ. ಒಬ್ಬ ಕಲಾವಿದ ಚಿತ್ರರಂಗದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ
ಅಂತ ಒಂದು ಎಮೋಷ್ನಲ್ ಮಾತು ಹೇಳಿದ್ದನ್ನೇ ಇಟ್ಕೊಂಡು ಆತನ ಹೊಸ ಸಿನಿಮಾಗೆ ತೊಂದರೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ? ಯಾವುದೇ ಸಿನಿಮಾ ಆಗಲಿ ಅದ್ರ ಹಿಂದೆ ನೂರಾರು ಕುಟುಂಬಗಳ ಶ್ರಮ ಇರುತ್ತೆ. ವೈಯಕ್ತಿಕ ದ್ವೇಷಕ್ಕಾಗಿ ಒಂದು ಕಲಾಕೃತಿಯನ್ನು ತುಳಿಯೋದು ನಿಜಕ್ಕೂ ಬೇಸರದ ಸಂಗತಿ. ಈ ಸುದ್ದಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಡಾಲಿ ಧನಂಜಯ್ ಅವರ ಈ ಟೈಮ್ ಟ್ರಾವೆಲ್ ಹೇಳಿಕೆ ತಪ್ಪಾಗಿ ಬಿಂಬಿತವಾಗಿದೆಯಾ? ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಇವತ್ತಿನ ಈ ಇಂಟ್ರೆಸ್ಟಿಂಗ್ ಅಪ್ಡೇಟ್ ನಿಮಗೆ ಇಷ್ಟ ಆದರೆ ತಕ್ಷಣ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸ್ಯಾಂಡಲ್ವುಡ್ನ ಇಂತಹದೇ ಇಂಟ್ರೆಸ್ಟಿಂಗ್ ನ್ಯೂಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.